ಈ ಒಂದು ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆಲ್ಲರಿಗೂ ಸ್ವಾಗತ ಕೋರೋಣ. ಅದೇ ರೀತಿಯಾಗಿ ನಮ್ಮ ನಾಗಾರ್ಜುನ ಫರ್ಟಿಲೈಸರ್ಸಿಂದ ಸಾಗರ್ ಅವರು ಇದ್ದಾರೆ. ಮತ್ತು ಈ ಊರಿನ ಪ್ರಗತಿಪರ ರೈತರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಸಹ ಸ್ವಾಗತ ಕೋರುತ್ತಾ ನಾವಿಲ್ಲಿ ಕುಡಿಯೋದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಭಾರತ ಏನಿದೆ ಅಂದರೆ ಭಾರತದಾಗ ನಮ್ಮ ಕೇಂದ್ರ ಸರ್ಕಾರದಿಂದ ನಾವೇನು ಮಾಡಿದೀವಪ್ಪ ಅಂತಂದರೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ನಮ್ಮ ದೇಶಾದ್ಯಂತ ಹಮ್ಮಿಕೊಂಡಿದ್ದಾರೆ. ಇದನ್ನು ಹಮ್ಮಿಕೊಂಡಿರೋದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಏನು ರೈತರ ಆದಾಯ ಇದೆಲ್ಲ ಇದನ್ನು ನಾವು ಜಾಸ್ತಿ ಮಾಡಬೇಕಾಗಿದೆ. ಇದನ್ನು ಜಾಸ್ತಿ ಮಾಡೋ ಸಲುವಾಗಿ ನಮ್ಮ ಒಂದು ಏನು ಮಾಡಿದ್ದಾರೆ ಅಂತಂದರೆ, ದೇಶಾದ್ಯಂತ ಒಂದು 2000 ಗುಂಪುಗಳದವ್ರೆ, ಇಂಥ ವಿಜ್ಞಾನಿಗಳ ಗುಂಪು. ಈ 2000ರಲ್ಲಿ ನಮ್ಮದು ಒಂದು ಗ್ರೂಪ್ ಇದು. ಅದೇ ನಾವು ಬಿಜಾಪುರ ಜಿಲ್ಲಾದ್ಯಂತ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ, ರೈತರಿಗೆ ಅವ್ರು ಏನು ಸಮಸ್ಯೆಗಳು ಅವ್ರಿಗೆ ಬಂದದಾವಲ್ಲ, ಇದು ನಿಮ್ಮ ಹೊಲದಲ್ಲೆಲ್ಲ ಇರ್ಬೋದು, ನಿಮ್ಮ ರೋಗಗಳಾಗಿ ಮತ್ತೇನೇನು ಬೆಳಿತೀರಿ? ಜೋಳ ಕಡ್ಲಿ ಆ್ಯಕ್ಚುಲಿ ನಿಮ್ಮೆಲ್ಲ ಹಿಂಗಾರಿ ಬೆಳೆ ಜಾಸ್ತಿ ಬೆಳೆಯೋರು. ಈಗ ಏನಾಗಿಬಿಟ್ಟಂದ್ರೆ ತೊಗರಿ ಬಂದ ನಂತರ ಹಿಂಗಾರಿ ಬೆಳೆನೇ ಕಡಿಮೆ ಆಗಿಬಿಟ್ಟಲ್ಲ ನಮ್ಮ. ಯಾಕಂದ್ರೆ ಎಲ್ಲರಿಗಿದ್ದು ತೊಗರಿ, ಯಾಕಂದ್ರೆ ನಿಮ್ಮೆಲ್ಲ ಭಾಳ ಜಮೀನು ಇದ್ದವ್ರು ನೀವು. 1-2 ಎಕರೆ ಮಂದಿ ಯಾರು ಇದ್ದೀವಿ, ಎಲ್ಲ 10 ಎಕರೆ 20 ಎಕರೆ ಮಂದಿ ನೀವು. ನಿಮ್ಗೆ ಏನಾಗಿಬಿಟ್ಟದ್ರಿ ಈಗ ಈ ಮುಂಗಾರಿಯಲ್ಲಿರೋ ತೊಗರಿ ಏನಾಗಿಬಿಟ್ಟಂದ್ರೆ ನಮ್ಗೆ ನೀರಾವರಿಗೆ ಹೆಂಗೆ ಕಬ್ಬೈತೆ ಹಂಗೆ ತೊಗರಿ ಆಗ್ಯದ.